ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ದಿವ್ಯಾ ಗೌಡ ಯೂಟ್ಯೂಬ್ ಚಾನಲ್. ಗೈಸ್ ನಾವು ಊರಿಗೆ ಬಂದಿದ್ದೀವಿ ಇವತ್ತು. ಊರು ಅಂದರೆ ಬೆಂಗಳೂರಲ್ಲಿ ಇರೋದು, ಅಂದರೆ ನಮಗೆ ಅದು ಫುಲ್ ಒಳಗಡೆ ಇದ್ದೀವಲ್ಲ, ಸೊ ಅದು ನಮಗೆ ಊರು ಅನಿಸುತ್ತೆ. ಸೊ ಗೈಸ್ ನಾವು ಇವಾಗ ಖುಷಿ ಅವರೆಲ್ಲ ನೋಡ್ದಂಗೆ ಐತದ ನಾನು ನಿಂತಿರೋರನ್ನ. ಸೊ ಗೈಸ್ ಇಲ್ಲಿ ನೋಡಿ, ನಾವು ಫಸ್ಟ್ ಇದ್ವಲ್ಲ ಆಮೇಲೆ ತೋರಿಸ್ತೀನಿ ರೀ. ಸೊ ಗೈಸ್ ಇವಾಗ ನಾವು ಅಂದರೆ ವಸಂತ ಬರ್ತಿದ್ದಾಳೆ, ನಮ್ಮ ಫ್ರೆಂಡ್, ಚೈಲ್ಡ್ಹುಡ್ ಫ್ರೆಂಡು. ಸೊ ಅವಳಿಗೆ ವೆಯ್ಟಿಂಗ್. ಹಾಗೆ ನಮ್ಮೂರಿಗೆ ಹೋಗೋಣ ಅಂತ ನನ್ನ ಫ್ರೆಂಡ್ನ ಕರ್ಕೊಬರಕ್ಕೆ ಹೋಗ್ತಾ ಇದ್ದೀವಿ. ಗೈಸ್ ನಾವು ಫಸ್ಟ್ ಈ ಕಡೆನೇ ಇದ್ದಿದ್ದು. ಇದೆಲ್ಲ ನೋಡಿ, ಇದೆಲ್ಲ ಏನೂ ಆಗೇ ಇರಲಿಲ್ಲ ಗೈಸ್. ಇವಾಗ ಫುಲ್ಲು ಅದು ಮೇ ಬಿ ಇದು ಸ್ಮಶಾನ. ಈ ಕಡೆ ಲೋಡ್ ಇಲ್ಲ ಅನಿಸುತ್ತೆ. ಇದೆ ಗೈಸ್ ಇರೋರು. ಇದು ಅಂಗನವಾಡಿಗೆ ಹೋಗ್ತಾಯಿದ್ವಿ. ಈ ಮನೇಲಿ ಇರೋರೆ ನಮಗೆ ಹೇಳ್ಕೊಡ್ತಾಯಿದ್ರು. ಆವಾಗ ಇವಳನ್ನ ನಾನು ಕರ್ಕೊಂಡು ಹೋಗ್ತಿದ್ದೆ. ನನ್ನ ಸ್ಕೂಲ್ನ ರಜೆ ಹಾಕ್ಬಿಟ್ಟು ಇವಳ ಕರ್ಕೊಂಡು ಹೋಗ್ತಾಯಿದ್ದೆ. ನಮ್ಮ ಚಿಕ್ಕಮ್ಮ ಅವಾಗ ಬರ್ತಾ ಇರಲಿಲ್ಲ ನನಗೆ ಸ್ಕೂಲ್ಗೆ ಹೋಗೋಕ್ಕೆ. ಆವಾಗ ಇವಳ ಜೊತೆ ನಾನು ಅಂಗನವಾಡಿಗೆ ಹೋಗಿ ಅಲ್ಲಿ ಕೊಡೋ ಫುಡ್ಡು ಅದೆಲ್ಲ ತಿಂತಾಯಿದ್ದೆ ಗೈಸ್. ಚೆನ್ನಾಗಿತ್ತು ಒಂಥರ. ನಾನು ಹೋಗೋಕ್ಕೆಲ್ಲ ಇವಾಗಂದಿದ್ರೆ ಮಾಡ್ಕೊಡ್ತಿದ್ರು, ನಾನು ಏನೋ ಮಾಡ್ತಿದ್ದೆ. ಎಲ್ಲರ ಮನೆಯಲ್ಲೂ ಅಷ್ಟೇ. ಇದೊಳಿ ಗೈಸ್ ಫುಲ್ ಒಂಥರ ಮಸ್ತಾಗಿದೆ. ಇದು ರಾಮಣ್ಣಿಂದ ಬರ್ತಿದ್ಯಾ? ಪಿಕಾಕ್ ಎಲ್ಲೋ ಇದೆ ಇವಳ ಕರ್ಕೊಬರಕ್ಕೆ ಅಂತ. ಪಾಪ ಗೈಸ್ ಒಬ್ಳೆ ಬರ್ತಾಳೆ, ಒಬ್ಳೆ ಬರ್ತಿಲ್ಲ. ಉಕ್ಕಿ ಬರ್ತೈತೆ. ಅದಕ್ಕೆ ನಾವು ಸುಮ್ಮನೆ ವೆಯ್ಟ್ ಮಾಡೋದು ಬದಲು ಅಲ್ಲೇ ಹತ್ರ ಹೋದ್ರೆ ಸಿಗ್ತಾಳೆ ಅಂದ್ಬಿಟ್ಟು ಹೋಗ್ತಿರೋದು. ಹಂಗೆ ಮಾತಾಡ್ಕೊಂಡು ಹೋಗ್ತೀವಲ್ವ, ಅವಾಗ ಏನೋ ಹೋಗ್ತಾ ಇರೋದು ಗೊತ್ತಾಗಲ್ಲ ಅಂದ್ಬಿಟ್ಟು ಸೊ ಅಲ್ಲೇ ಕರ್ಕೊಬರಕ್ಕೆ ಹೋಗ್ತಾ ಇದ್ದೀವಿ. ಬೇಸ್ ಇದು ನಮ್ಮ ಸರ್ ಮನೆ. ಇದೆ ಕಣೆ, ಇದೆ ಇದು ನಮ್ಮ ಸರ್ ಮನೆ. ಇದು ಒಬ್ರು ಸೈನ್ಸ್ ಮಾಸ್ಟ್ರು ಅಂತ ಇದ್ರು, ಇಲ್ಲಿ ಪಂಡಿತರ ಮಾಸ್ಟ್ರು ಅಂತ ಇದ್ರು, ಕನ್ನಡ ಸರ್. ನಾವು ಗಂಗಾಧರ ಸ್ಕೂಲಲ್ಲಿ ಹೋಗ್ತಿದ್ವಲ್ಲ ಆವಾಗ ಎಲ್ಲರೂ ನೋಡ್ಕೊಂಡು ಹೋಗ್ತವ್ರೆ. ನಾವು ಈ ಕಡೆ ಹೋಗ್ಬೇಕಾಗಿರೋರು ಹಿಂಗೆ ಹೋಗ್ತಾಯಿದ್ದೀವಿ. ಇಟ್ಸ್ ಓಕೆ. ಅಲ್ಲಿ ಯಾವುದೇ ಮದುವೆ ಆದ್ರೂ ಈ ಎಲೆನರ್ ಚೌಟ್ರಿಯಲ್ಲಿ ಜಾಸ್ತಿ ಜನ ಮಾಡ್ಕೊಳ್ಳೋದು ಮದುವೆನ. ಇಲ್ಲಿ ನಾವಂತೂ ಮದುವೆಗೆ ಹೋಗ್ತಿರ್ತೀವೋ ಇಲ್ವೋ ಗೊತ್ತಿರೋರು ಮದುವೆ ಆಗಿದ್ರು ಅಷ್ಟೇ, ಬರೀ ತಿನ್ನಕ್ಕೆ ಹೋಗ್ತಿದ್ವಿ. ಗೈಸ್ ವಸಂತ ಬತ್ತವಳೆ ಗೈಸ್ ನೋಡಿ. ಇಲ್ಲಿ ಕ್ಯಾಮ್ರಾ ಕರೆಕ್ಟಾಗಿಲ್ಲ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಎಷ್ಟು ಡಿಫ್ರೆಂಟ್ ಆಗಿ ಕಾಣಿಸ್ತಾಳೆ. ಬಂದ್ಲು ಗೈಸ್ ಆಲ್ರೆಡಿ ಮೀಟ್ ಆಗ್ಬಿಟ್ರಿ. ಎಷ್ಟು ವರ್ಷ ಆಯ್ತು? ಆಗ್ಬಿಟ್ಟಿದ್ಯಾ? ಏನ್ ಚೇಂಜ್ ಆಗಿದ್ದೀನಿ? ಮಾರ್ಕ್ ಐತೆ ನೋಡ್ತಾ ಇದೀನಿ. ಹೆಂಗಾಗಿರೋದು? ಏನ್ ಮಾರ್ಕು ಅದೇ ನಾನು ಪರಿಚಿದ್ನಲ್ಲ ಇದೆಯಾ? ಎಲ್ಲ ನನಗೆ ಕಾಣ್ತಾ ನಡಿ ಅಕ್ಕ, ಹೇಗಿದ್ದೀರಾ? ಹೋಗಿದ್ದೆ ಯಾವಾಗ ಹೇಳು? 6th 7th ಏನೋ ಹೋಗಿದ್ದು. 8th ತಾನೇ ಸೇರ್ಕೊಂಡಿದ್ದು ನಾವು ಕಾಲೇಜಿಗೆ, ಸ್ಕೂಲ್ಗೆ. ಹಾಂ, 8th 9th 10th 11th 12th 5 years ಆಯಿತು ಗೈಸ್ ನಾವು ಮೀಟ್ ಆಗಿ. 5 years 5 ವರ್ಷ ಆಯಿತು ನಾವು ಮೀಟ್ ಆಗಿ. ನೋಡ್ಲಿ ಈ ಕಡೆ ನೋಡು, ಚೆನ್ನಾಗಿ ನೋಡ್ಕಡೆ ಗೈಸ್. ಹೇಳಿ ವಸಂತ. ಇದು ನಮ್ಮದು ಆಂಜನೇಯ ದೇವಸ್ಥಾನ. ಎಂಟಾಗ್ತಿದ್ದೀವಿ. ನಮ್ಮ ದೊಡ್ಡಪ್ಪ ಬರ್ತಾರೆ ನೋಡಿ ಗೈಸಲ್ಲಿ. ನಮ್ಮ ದೊಡ್ಡಪ್ಪ ಇವರು ಈ ಕಡೆ ರೇಟಲ್ಲಿರೋರು ಗೈಸ್. ಫೈನಲಿ ಊರಿಗೆ ಬಂದ್ವಿ. ನಾವೇನು ಮಾಡಲ್ಲ. ಚಿಕ್ಕಪ್ಪ ಹೇಗಿದ್ಯಪ್ಪ? ವಿಡಿಯೋ ಮಾಡಬೇಡಿ ಫ್ರೆಂಡ್ಸ್, ನನಗೆ ಗಲೀಜಾಗಿದೆ. ಪರವಾಗಿಲ್ಲ, ಎಲ್ಲರೂ ನಮಗೋಸ್ಕರ ಏನೋ ಮಾಡ್ತಾವ್ರೆ. ಮಳೆ ಬಂತು ತಾನೆ? ಬಂತು. ಏನು ಇದು? ಕಡಲೆ ಉಸ್ಲಿ ಕೊಟ್ಟಿದ್ದಾರೆ ನಮ್ಮ ಚಿಕ್ಕಮ್ಮ. ನೈಟ್ ಹಾಕೊಂಡಿದ್ದಾರೆ ಅಂತ ಫೇಸ್ ತೋರಿಸ್ಬೇಡ ಅಂತ ಹೇಳ್ತವ್ರೆ. ರೆಡಿ ಆದ್ಮೇಲೆ ತೋರಿಸು ಅಂತ. ಅದೇ ಇವಾಗಂತೂ ಚೆನ್ನಾಗೇ ಕಾಣಿಸ್ತಾರೆ.
ರೆಡಿ ಆಗಿದೆ ಕಣೆ, ಸೀರೆ ಬಿಚ್ಚಾಕ್ತೆ ಸಾಕಾಯ್ತು. ಅಡುಗೆ ಮಾಡ್ಬೇಕಾಗಿತ್ತು, ಒಬ್ಬಟ್ಟು ಮಾಡೋಣ ಅಂತ ಇಟ್ಕೋದ್ರೊಳು ಕರೆಂಟೇ ಬಂದಿಲ್ಲ. ಇವಾಗ ನಾನು ಹಿಡೀವಿ ಅಪ್ಪು ಇರೋದಾ? ಪಾಕಿಸ್ತಾನಕ್ಕೆ ಹೋಗೋಣ. ಮೊಸರನ್ನ ತಿಂತಾ ಇದ್ದೀವಿ, ಮೊಸರು ಒಗ್ಗರಣೆ ಅನ್ನ. ಇಸ್ಕೊಡ್ತೀನಿ, ಇವಾಗ ಕೊಡಲ್ಲ. ಇವಾಗ ಮಾಡಿದ್ದಮ್ಮ. ಏನು ಇದು? ಸಂಡ್ಲಿಗೆ. ಹಾಂ, ಸಂಡ್ಲಿಗೆ ಸಂಡ್ಲಿಗೆ ಅಂತ ಸಂಡ್ಗೆ ಸಂಡ್ಲಿಗೆ ಅಂತಿದ್ಯಾ? ಅಕ್ಕಿ ಇದ್ರಲ್ಲಿ ಮಾಡಿ ಸಾಕು ಬಿಡುವ. ಒಂದಕ್ಕೆ ಯಾಕಮ್ಮ ಊರು ಮೂರಕ್ಕೆ ಹಾಕ್ದೆ? ಬರ ನಿನ್ಗೆ ಅಕ್ಕ ಸಾಲಿಗೆ ಪೀಚೆದಾಯಿ ಅವ್ರದ್ದು ಸೇರಿ ಹೇಳ್ತಾ ಇರೋದು. ಯಾರ್ದು ಸೇರಿ? ಶಿಲ್ಪಕ್ಕ ಅವು ಅಮ್ಮನ ಸೇರಿಸಿ ಹೇಳಿರೋದು. ಅಪ್ಪು ಮಾತಾಡ್ಸ್ದೇನೋ ಅಕ್ಕನ? ಏ ಬೇಡ, ಮಾತಾಡ್ಸ್ದೇನೋ ಅಕ್ಕನ? ಅಪ್ಪು ನಮ್ಮ ದೊಡ್ಡಮ್ಮ ಮನೆಗೆ ಗಾಯಿಸಿದೋ. ಸ್ಫೂರ್ತಿ ಅಲ್ಲಿ ಕರ್ಕೊಂಡು ಹೋಗು, ಬಂದರೆ ಮತ್ತೆ ಹೊಡಿತೀನಿ ನಿನಗೆ. ನಾ ಹಿಡ್ಕೊಂಡು ಯಾವ ಥರಗಳು ಆಡ್ತವ್ರೆ ನಡಿ. ಏನಕ್ಕೆ ತಂದಿದ್ದೆ ಕಿನ್ನ? ಎತ್ಕೊಂಡೋಗಿ ಬೇಡ. ಸ್ಫೂರ್ತಿ ನಾಯಿ ಹಿಡಿಯೋಳಾಗ್ಬಿಟ್ರೆ ನನ್ನ ಪ್ಯಾಂಟ್ ನೋಡಿ ಎತ್ಕೊಂಡಿದ್ದೀನಿ ಗೈಸ್. ಇದು ನಮ್ಮ ಹಳೆ ಮನೆ, ಫುಲ್ಲು ಒಂಥರ ಆಗ್ಬಿಟ್ಟಿದೆ ಗೈಸ್. ಇದೆಲ್ಲ ಏನೋ ಇದು ಹಳೆ ಮನೆ ಗೈಸ್, ಫುಲ್ ಒಂಥರ ಆಗ್ಬಿಟ್ಟಿದೆ ಎಲ್ಲನೂ. ಇದೊಂದು ನಮ್ಮ ಮನೆ, ಅದು ನಮ್ಮ ಚಿಕ್ಕಮ್ಮ ಮನೆ. ಆದರೆ ನೋಡಿ ಹಿಂಗಾಗಿದೆ ನಮ್ಮ ಮನೆ ಫುಲ್. ಅಯ್ಯೋ ದೇವ್ರೆ, ಎಲ್ಲ ಇದು ಫುಲ್ಲು ಹೊಡೆದಾಕ್ಬಿಟ್ಟು ಕಾಂಪೌಂಡ್ ಮಾಡಬೇಕು ಅಂದ್ಕೊಂಡಿದ್ದೀವಿ ಗೈಸ್. ಇಲ್ಲಿ ಯಾರೂ ಇಲ್ಲ ಇವಾಗ, ಎಲ್ಲ ಬೇರೆ ಬೇರೆ ಕಡೆ ಇದ್ದೀವಿ. ಫುಲ್ಲು ನೋಡಿ ಈ ಥರ ಆಗಿದೆ. ಇದ್ರ ಕೀ ಇದೆ, ಇವಾಗ ಹೋಗೋಕ್ಕಾಗಲ್ಲ ನೋಡಿ ಗೈಸ್. ಇದು ಇದು ನಮ್ಮ ಫಸ್ಟ್ ಮನೆ. ಇದು ಇಲ್ಲೇ ಎನಿ ಟೈಮ್ ನಾವು ಇಲ್ಲೇ ಇರ್ತಿದ್ದಿದ್ದು. ಈ ಮನೆಗೆ ಬಂದರೆ, ನಾವು ಊರಿಗಂತ ಬಂದರೆ ಈ ಮನೇಲಿ ಇರ್ತಿದ್ದಿದ್ದು ಎನಿ ಟೈಮು. ಆಮೇಲೆ ಈ ಅಪೋಸಿಟ್ ಮನೆ ಕಟ್ಟಿದ್ದು ಸೇಮ್ ಡೈರೆಕ್ಟ್ ನೋಡಿ. ಈ ಡೈರೆಕ್ಟ್ ಮನೆ, ಅಪೋಸಿಟ್ ಮನೆ ಇದು ಇರ್ತಿತ್ತು. ಇದೆಲ್ಲ ಸೈಡ್ ಫುಲ್ಲು ಹೊಲ ಗದ್ದೆ ಎಲ್ಲ. ಇದು ನಮ್ಮ ಅಜ್ಜಿ ಇಲ್ವಾ ಅಕ್ಕನ ಮನೆ. ಇದು ಇಲ್ಲಿ ತೋಟ ನೋಡಿ ಹೆಂಗಾಗಿದೆ ಇದೆಲ್ಲ. ನಮ್ಮ ಅಜ್ಜಿ ಇಲ್ಲಿ ಒಂದು ಫೋಟೋ ಇದೆ, ಇಲ್ಲಿ ಕಾಣಿಸ್ತಿದೆಯಲ್ವ ಗೊತ್ತಿಲ್ಲ. ಅದರಲ್ಲಿ ನಮ್ಮ ಚಿಕ್ಕಮ್ಮ, ನಮ್ಮಮ್ಮ ಎಲ್ಲ ಫೋಟೋ ಒಂದೇ ಇದೆ. ಎಲ್ಲ ಒಂಥರ ಆಗ್ಬಿಟ್ಟಿದೆ ಗಾಯ್ಸ್. ಏ ಬಿಡೆ, ತೆಗಿಬಿಡ ಬಿಡು ಅಷ್ಟೇ ಗಾಯ್ಸ್. ಎಲ್ಲ ಒಂಥರ ಫುಲ್ ಇದಾಗ್ಬಿಟ್ಟಿದೆ ಗೈಸ್. ಬನ್ನಿ. ಅಮ್ಮ ಬಂದಿಲ್ಲ, ಅಲ್ಲೇ ಇದೆ ನೋಡಿ. ಇವ್ರು ಏನೋ ಆಟಾಡ್ತವ್ರೆ, ಇಲ್ಲೇನೋ ಇದೈತೆ, ಕುತ್ಕೊಂಡು ಆಟಾಡ್ತವ್ರೆ. ಇವಳು ಡುಮ್ಮಿ ಅಂತ ಇವಳಿಗೆ ಹತ್ತಕ್ಕಾಯ್ತಲ್ಲ. ಹೆಂಗೋಳಿ ನೋಡಿ ಗೈಸ್, ನಮ್ಮನೇಲಿ ಹೆಂಗಿದ್ಲಿ ಇಲ್ಲಿ ನೋಡಿ. ಹತ್ತು ಹತ್ತು ರೋಸ್ ಸ್ಮೆಲ್ಲು, ನೀರು ಸ್ಮೆಲ್ಲು ತಾನೇ. ಹಾಂ ಕೊಡು ಯಪ್ಪ, ಬಿದ್ದರೆ ಹೆಂಗೆ ಬೀಳ್ತೀರ ಗೊತ್ತೇನ್ರು? ಅಲ್ಲೇ ಇದೆ. ಏಯ್ ಗೈಸ್, ಹುಡುಗ ಥರವೇ ಹುಡುಗಿ ಥರ ಅವನು ನೋಡಿ. ಈ ತಿಂಗಳು 775 ರೂಪಾಯಿ ಏಯ್ ಇಲ್ಲಿ ಬಾ, ಕಾಣಿಸ್ತಿಲ್ಲ ಕರಿಯಾ? ಏಯ್ ನಾನು ಇದು ನೋಡ್ತಾ ಇದ್ದೀನಿ, ಇಲ್ಲೊಂದು ಅಂತ ಹುಡುಕ್ತಾ ಇದ್ದೀನಿ. ಆಮೇಲೆ ನೋಡಿದ್ರೆ ಸ್ವಿಚ್ ಆನ್ ಮಾಡಿದೆ. ಸ್ಫೂರ್ತಿ ಎಬ್ಬಿಸ್ತಾ, ಸ್ಫೂರ್ತಿ ನಿಮ್ಮ ಅಕ್ಕ ಇಲ್ಲ ಕಡೆ, ನಿಮ್ಮ ಅಕ್ಕ ಇಲ್ಲ ಅಂದ್ಬಿಟ್ಟು ಅನ್ನೋ ಸ್ಫೂರ್ತಿ ಎಲ್ಲಿ ಅಂತ ಕೇಳಕ್ ಹೋಗಿ, ಸ್ಫೂರ್ತಿ ನಿಮ್ಮ ಅಕ್ಕ ಇಲ್ಲ ಕಡೆ, ನಿಮ್ಮ ಅಕ್ಕ ಇಲ್ಲ ಅಂತ ಕೇಳ್ತಾ ಇದ್ದೀನಿ. ಎದ್ದೊಳ್ತಾನೆ ಇಲ್ಲ. ಆಮೇಲೆ ಮಲ್ಕೊಬಿಟ್ಟೆಪ್ಪ ಹಂಗೇನೆ. ಹಿಂಗಾಗಿದ್ದು ಗೊತ್ತಾ ನನಗೆ. ಏನು ಹೇಳ್ತಾಳೆ ಬೇಕಲ್ಲ ಅದಕ್ಕೆ. ಅಯ್ಯ ಹುಡುಗಿ, ಬಾಯಿ ಮೂಗೆಲ್ಲ ಹುಡುಗಿ, ಅವ್ರ ಮೂಗನ್ನ ಯಾರೋ ಅಂತ್ಬಿಟ್ಟು ಅಮ್ಮ. 4 ಜನನೂ ಹುಡುಗಿರೇ, ಇವನು ಸೇರಿ. ಅಪ್ಪು ನೀನು ಹುಡುಗಿನ ಹುಡುಗನ ಹೇಳೋ? ಹುಡುಗಿ ತಾನೇ? ಹುಡುಗಿ ತಾನೇ ನೀನು? ಅಪ್ಪು ಹುಡುಗಿ ತಾನೇ? ಯಾರು ನೀನು ಮತ್ತೆ?
ಉಗ ಉಗ ಸಾಡ್ತಾ ಇದೀವಿ. ಇದೇನ್ ಬಂದಿದೆ ನೋಡೋಣ. ಗೈಸ್ ನಂದು ಇದು ಬಂದಿದೆ. ಓಕೆ ಹುಡುಕ್ರಿ, ಯಾರು ಪೊಲೀಸು? ಕರಿಯ ಗೈಸ್ ಮಲ್ಕೊಬಿಟ್ಟವನಿ. ಸತಿ ಬಂದಾಗಂತೂ ಒಂಚೂರು ಬಾಯ್ ಬಿಟ್ಟಿಲ್ಲ ಗೈಸ್. ಇವಾಗ ನಮ್ಮ ಅಕ್ಕ ಗೈಸ್ ಅಂತ ಬರ್ತಾವ. ಇವಳು ನನ್ನ ತಂಗಿ ಮೂರಲ್ಲಿ ಮುಡ್ಕೊಂಬಿಟ್ಟವಳೆ. ಆಟ ಆಡ್ತಿದ್ದಾಳೆ. ನಾನು ಈ ಥರ ಚೆನ್ನಾಗಿಲ್ಲ ಅಂತ ಬೇಜಾರು ಮಾಡ್ಕೋಬೇಡಿ ಗಾಯ್ಸ್. ಗಾಯ್ಸ್ ಗಾಯ್ಸ್ ಗಾಳಿ ಮಳೆ ನೋಡಿ ಗಾಯ್ಸ್, ನೋಡಿ ನೋಡಿ. ಇದು ನಾರ್ಮಲ್ ಲೈನ್ಸ್ ಕೇಳಿಸ್ಬಿಡಿ ಯಾವ್ದಾದ್ರು. ಗೈಸ್ ನಾವು ಬತ್ತಿದ್ದೀವಿ ಅಂತ. ಒಬ್ಬಟ್ಟು ಪರವಾಗಿಲ್ಲ ಬಿಡಮ್ಮ. ಒಬ್ಬಟ್ಟು ಮತ್ತೆ ಏನಿದು ಏನಮ್ಮ ಅದು? ಹೆಸರು ಬೇಳೆ, ಇದು ಆಲೂಗೆಡ್ಡೆ ಸಮಥಿಂಗ್ ಸಾಂಬಾರು, ಅದು ಇದು ಇದೇನು ಆಲೂಗೆಡ್ಡೆ ಪಲ್ಯ, ಅನ್ನ, ಇದು ನೀರು. ಎಲ್ಲರೂ ತಿಂತಾ ಇದ್ದೀವಿ. ಹಾಂ ಅಮ್ಮ ತಾಯಿ ಎತ್ತು ಹಾಕಿದ್ರಾ? ಒಬ್ಬಟ್ಟೆ ಕಣೋ ಇದು. ಎಲ್ಲರೂ ಒಟ್ಟಿಗೆ ಕುತ್ಕೊಂಡು ತಿಂತಾ ಇದ್ದೀವಿ. ಆಲ್ರೆಡಿ ಎಲ್ಲ ಹಾಸ್ಬಿಟ್ಟಿದ್ದಾರೆ. ಒಬ್ಳು ಮಿಸ್ಸಿಂಗು, ಮಲ್ಕೊಂಬಿಟ್ಟವಳು. ಹಾಕಿದ್ದೀನಿ ಕಣಮ್ಮ. ಈ ಮನೆಯಲ್ಲಿ ಇವನೊಬ್ಬ, ಅಲ್ಲಿ ಒಂದು ಚಿಕ್ಕಪ್ಪ ಊಟ ತಿಂತಾ ಇದಾರ, ಅವರೊಬ್ರು. ಇನ್ನೆಲ್ರೂ ಹುಡುಗಿರೆ ಎಲ್ರೂ ಹುಡುಗಿರೆ. ಸೊ ಅಷ್ಟೇ ಗೈಸ್, ಊಟ ಎಲ್ಲ ಮಾಡಿಕೊಂಡು ಈಚೆ ಬಂದು ವಾಕಿಂಗ್ ಮಾಡ್ತಾಯಿದ್ದೀವಿ. ಈಚೆ ಫುಲ್ ಚೆನ್ನಾಗಿದೆ ವೆದರು ನೋಡಿ, ಫುಲ್ಲು ಮಸ್ತಾಗಿದೆ. ಅಲ್ಲಿ ವಾಕಿಂಗ್ ಮಾಡ್ತಾಯಿದ್ದಾರೆ ಅವರು. ಇವಾಗ ವಸಂತನೂ ಇಲ್ಲೇ ಇರ್ತಾಳೆ. ನಾಳೆ ಹೋಗ್ತೀನಿ ಅಂತ ಹೇಳಿದ್ಲು. ಸೊ ಇಲ್ಲೇ ಮಲ್ಕೊತಿದ್ದಾಳೆ ಅವಳು. ಇವಾಗ ಸ್ವಲ್ಪ ಹೊತ್ತು ವಾಕಿಂಗ್ ಮಾಡಿ ಹೋಗಿ ಮಲ್ಕೊಳ್ಳೋದಷ್ಟೇ ಗೈಸ್. ಸೊ ಗೈಸ್, ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್, ಶೇರ್ ಕೂಡ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಲವ್ ಯು. ಗುಡ್ ನೈಟ್.